ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಪೋಸ್ ಬೇರೆ ಕೊಡ್ತವ್ರೆ, ಯಾಕೆ ಕೊಡ್ತವ್ರೆ ಅಂತ ಗೊತ್ತಾಯ್ತಲ್ಲ. ಪ್ರವೇಶದ ಮನೆಗೆ ಬಂದ್ವಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಸೊ ಫ್ಯಾಮ್, ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಆಫ್ಟರ್ನೂನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡೋದಕ್ಕೆ ರೀತಿ ಹುಚ್ಚಿ ಥರ ಇದ್ದೀನಿ ಅಂತ ಅಂದ್ಕೊಬೇಡಿ, ಕೆಲಸ ಎಲ್ಲ ಮುಗ್ದಿದೆ. ಬಟ್ ಇನ್ನೂ ಸ್ನಾನ ಪೂಜೆ ಏನೂ ಮಾಡಿಲ್ಲ, ಮಾಡೋಣ. ಯಾಕೋ ಬೇಜಾರಾಗ್ತಾಯಿತ್ತು, ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಇವಾಗ ಹೊಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಬೇಕು. ಸೊ ಆಫ್ಟರ್ನೂನಿಂದ ನೈಟ್ ತನಕ ಏನೇನೆಲ್ಲ ಇರುತ್ತೆ, ಹೆಂಗಿರುತ್ತೆ ಆ ಒಂದು ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್. ಓಕೆ ಫ್ಯಾಮ್, ಈಗ ಫಸ್ಟಿಗೆ ನಾನು ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸ್ಬಿಡ್ತೀನಿ. ಪೂಜೆ ಮುಗಿಸಿದ್ಮೇಲೆ ಮತ್ತೆ ಸಿಗ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಹಾಗೆ ನೋಡ್ತಿದ್ದಂಗೆ ನೈಟ್ ಆಗಿ ಹೋಯ್ತು, ಕೆಲಸ ಎಲ್ಲ ಮುಗಿಸಿ ಇವಾಗ ರೆಡಿ ಕೂಡ ಆಗಿದ್ದೀನಿ. ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಪ್ಪನ ಮಗಳು ಮನೆದು ಇವತ್ತು ನಾಳೆ ಗೃಹ ಪ್ರವೇಶ ಇದೆ. ಸೊ ಇವಾಗ ಗಣಪತಿ ಹೋಮ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಅಪ್ಪ ಕೂಡ ಬಂದಿದ್ದಾರೆ, ಮತ್ತು ತಂಗಿಗೆ ಒಂದು ಮದುವೆ ಇದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಅಂದ್ಲು. ಅಕ್ಕ ಬಾವ ಅವರೆಲ್ಲರೂ ರೆಡಿಯಾಗವ್ರೆ, ಎಲ್ಲರೂ ಇವಾಗ ಹೊರಡಬೇಕು. ಮತ್ತು ನಮ್ಮ ಅಮ್ಮ ಕೂಡ ಹೋಗೋಕ್ಕೆ ಅಂತ ಹೇಳಿ ಬಂದರು. ಆದರೆ ಅವರು ಇನ್ನೊಂದು ಫಂಕ್ಷನ್ಗೆ ಹೋಗಿದ್ರಂತೆ ಮಧ್ಯಾಹ್ನ. ಯಾಕೋ ಅಲ್ಲಿಂದ ಬಂದಾಗಲಿಂದ ಸಿಕ್ಕಾಪಟ್ಟೆ ಆಯ್ತಾಯಿಲ್ಲ, ಹೊಟ್ಟೆ ಎಲ್ಲ ಯಾಕೋ ತೊಳಸ್ದಂಗೆ ಐತೈತೆ ಅಂತ ಹೇಳಿ ಇವಾಗ ಸ್ಕಿಪ್ನ ಮಾಡ್ತಾಯಿದ್ದಾರೆ. ಬೆಳಗ್ಗೆಗೆ ಬರ್ತಾರೆ ಅಲ್ವಮ್ಮ? ಅವ್ರು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟವ್ರೆ. ಹಾಗಾಗಿ ಸರಿ ಆಯಿತು, ಮನೇಲೇ ರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನ ನೋಡ್ಕೊಳ್ಳೋಕ್ಕೆ ನನ್ನ ದೊಡ್ಡ ಮಗ ಉಳ್ಕೊತವನೇ, ಅವ್ನು ಬರ್ತಾಯಿಲ್ಲ. ಬಾರೋ ಪರವಾಗಿಲ್ಲ ಹೋಗಿದ್ದು ಬಾ ಅಂತ ಅಮ್ಮ ಅಂತವ್ರೆ. ಆದರೆ ಅವನು ಒಂದೇ ಇರುತ್ತೆ, ಅವನ ಜೊತೆ ಇರ್ತೀನಿ ಅಂತ ಹೇಳಿ ಅವ್ನು ಬರ್ತಾಯಿಲ್ಲ. ಸೊ ನಾನು ಈ ರೀತಿಯಲ್ಲಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನೈಟ್ ಗಣಪತಿ ಹೋಮ ಜಸ್ಟ್ ಅಷ್ಟೇ ಅಲ್ವಾ ಅಂತ ಹೇಳಿ ಹಿಂಗೆ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಐತೆ ಅಂದ್ಕೊಂಡ್ವಿ, ಬಟ್ ಆನ್ ಟೈಮಿಗೆ ಬಂದಿದ್ದೀವಿ. ಜಸ್ಟ್ ಇವಾಗಷ್ಟೇ ಗಣಪತಿ ಹೋಮ ಪೂಜೆ ಶುರು ಆಗೈತೆ. ಅಕ್ಕ ಬಾವ ಕೂತವ್ರೆ, ಹಂಗೆ ಮನೆಯೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಮದ್ವೆಗೆ ಹೋಗ್ತಾ ಇದ್ದಾರೆ ಅವರು. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಚೆನ್ನಾಗಿ ಕಾಣಿಸ್ತೈತೆ ಡ್ರೆಸ್. ಬೆಳಿಗ್ಗೆ ಎಕ್ಸಾಮ್ ಎಲ್ಲ ಎಷ್ಟು ಚೆನ್ನಾಗಿ. ಆದರೂ ಹೆಣ್ಮಕ್ಳುಗಳೇ ಚಂದ, ಏನಾದ್ರು ಫೈನಲಿ ಈಗ ಹೋಮ ಕಂಪ್ಲೀಟ್ ಆಯಿತು. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆರತಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಆರತಿ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ಬಾಬಾ. ಏನು ಮಾಡ್ತಾ ಇದ್ದಾರೆ? ಅವ್ರು ಫುಲ್ ಖುಷಿಯಾಗಿದ್ದಾರೆ. ಫೈನಲಿ ಮನೆ ಕಂಪ್ಲೀಟ್ ಆಯಿತು, ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ ನಮ್ಮ ಮನೆಯನ್ನ ಅಂತ. ನಮ್ಮ ಬಾವ್ರಿಗೆಲ್ಲ ಆದರೂ ಖುಷಿ ಒಂದು ಕಡೆ, ನನ್ನ ಆದಿ ವಿಡಿಯೋ ಮಾಡ್ತಾಳೆ ಅಂತ. ಆದರೂ ಬೈಯೋದು ಬೇರೆ, ಬೈತಾ ಇಲ್ಲ. ಫೋರ್ಸ್ ಮತ್ತೆ ಫೋರ್ಸ್ ಕೊಡ್ಬೇಕಪ್ಪ. ಮಕ್ಕ ಕಡೆ ಕಾಕ ಹೋಗ್ಬಿಟ್ರೆ
ಇನ್ನೇನು ಆದಂಗೆ. ಹಾಯ್ ಮಾಡಿ ಮಾಡಿ. ಅಕ್ಕಂಗೂ ಪಾವಂಗೂ ಮನೆ ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಅಂತ ಫುಲ್ ಖುಷಿಯಾಗ್ಬಿಟ್ಟವ್ರೆ. ಸುಸ್ತಾಗಿದ್ರು ಪರವಾಗಿಲ್ಲ, ಆದರೂ ಸಿಕ್ಕಾಪಟ್ಟೆ ಖುಷಿಯಾಗವ್ರೆ ನೋಡಿ. ಆಗಬೇಕು ತಾನೇ ಖುಷಿ. ವಾಸ್ತು ಏನದು? ವಾಸ್ತುಕಂಬ ಪುರುಷ, ವಾಸ್ತು ಪುರುಷ. ಹಸ್ಬೆಂಡ್ ಇಸ್ ಕಾಲಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೈಟ್ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದು ಸ್ವಲ್ಪ ಗಿಜಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಮನೆಗೆ ಬಂದು ನಮಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆ್ಯಂಡ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋ ಅಷ್ಟರಲ್ಲೇ 10:30 ಈ ಥರ ಆಗೋಗಿತ್ತು. ಹಂಗಾಗಿ ಯಾವುದೇ ಥರದ ವೀಡಿಯೋನ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ಮತ್ತೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 6:45 ಈ ಥರ ಆಗಿದೆ. ನಾನು ಎದ್ದು ಒಂದು ರೌಂಡ್ ಫ್ರೆಶ್ ಅಪ್ ಆಗಿ ಎಲ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟು ಆ್ಯಂಡ್ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮತ್ತು ಇವಾಗ ಫಂಕ್ಷನಿಗೆ ಹೋಗಬೇಕು. ಒಂದು ಮದುವೆ ಇದೆ, ಅತ್ತೆ ಮಗಳದು, ನಮ್ಮ ಸೋದರತ್ತೆ ಮೊಮ್ಮಗಳದು ಮದುವೆ ಇದೆ. ಮದುವೆಗೆ ಹೋಗಬೇಕು ಮತ್ತು ಗೃಹ ಪ್ರವೇಶಕ್ಕೆ, ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು. ಇವಾಗ ಚಕ ಅಂತೇಳಿ ಸ್ವಲ್ಪ ತಿಂಡಿನ ಮಾಡಿಟ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಮಾಡಿ ರೆಡಿಯಾಗಿ ಫಂಕ್ಷನಿಗೆ ಹೋಗಬೇಕು. ಎಲ್ಲರೂ ಕಾಫಿ ಕುಡಿದ್ಬಿಟ್ಟು ಈಗ ಎದ್ದು ಕೂತವ್ರೆ. ತಿಂಡಿ ಮಾಡಿಬಿಟ್ಟು ಚಕ ಅಂತೇಳಿ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ವೇಟ್ ಮಾಡ್ತಾಯಿರಿ. ಹಾಗೆ ನಾವು ಇವಾಗ ರೆಡಿಯಾಗಿ ಮದುವೆಗೆ ಬಂದ್ವಿ. ಮದುವೆ ಯಾವುದು ಅಂತ ಹೇಳಿದ್ರೆ ನಮ್ಮ ಅಪ್ಪನ ಅಕ್ಕ ಅಂದರೆ ನಮ್ಮ ಸೋದರತ್ತೆ ಮಗಳದು ಅಂದರೆ ನಮ್ಮ ಸೋದರತ್ತೆ ಮೊಮ್ಮಗಳದು ಮದುವೆ ಇತ್ತು. ಇಲ್ಲಿ ಅದನ್ನು ಕೂಡ ತುಂಬಾ ನಿಯರ್ ಬೈಲೇನೆ ಇತ್ತು. ಸೊ ಅಲ್ಲಿಗೆ ನಾನು, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಕೂಡ ಬಂದು ಕೂತ್ಕೊಂಡ್ವಿ. ನಾವು ಬಂದಾಗ ಹುಡ್ಗನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು. ಹುಡ್ಗನ ಕರ್ಕೊಂಡು ಬಂದು ದಾರಿಗೆ ನಿಲ್ಲಿಸಿದ್ರು. ದಾರಿ ಎಲ್ಲ ಆಗೋ ತನಕ ಇದ್ದು ಎಲ್ಲರೂ ಮಾತಾಡಿಸ್ಕೊಂಡು ಅತ್ತೆ ಮಾವಂದರು ಎಲ್ಲರೂ ಅಂದರೆ ರಿಲೇಟಿವ್ ಎಲ್ಲ ಸಿಕ್ಕಿದ್ರು. ಎಲ್ಲರ ಜೊತೆನೂ ಮಾತಾಡಿ ಇವಾಗ ಗೃಹ ಪ್ರವೇಶದ ಕಡೆ ಹೊಟ್ಬಿಟ್ಟಿದ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ದಾರಿ ಆಗಿದ್ದೆ ಸ್ವಲ್ಪ ಲೇಟ್ ಆಯಿತು. ಪ್ರವೇಶದ ಮನೆಗೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಆ್ಯಂಡ್ ಕಿಚನ್ ಸೆಟಪ್ನ ಬಂದು ಈ ರೀತಿನಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ್ಯಂಡ್ ಇವ್ರು ನೋಡಿ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಪೋಸ್ ಬೇರೆ ಕೊಡ್ತವ್ರೆ. ಯಾಕೆ ಕೊಡ್ತವ್ರೆ ಅಂತ ಗೊತ್ತಾಯ್ತಲ್ಲ. ಬರ್ತಾ ಇದ್ದಾರೆ. ಎಲ್ಲ ಹೊರಗಡೆನೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರೋದ್ರಿಂದ ಎಲ್ಲ ಹೊರಗಡೆ ಫುಲ್ ಕ್ರೌಡ್ ಆಗಿಬಿಟ್ಟೈತೆ. ದೇವ್ರ ಮನೆ ಹತ್ರ ಇಷ್ಟೊಂದು ಫ್ರೀಯಾಗೆ ಅಂತ ಆರಾಮಾಗೈತೆ ನೋಡಿ ಫ್ರೆಂಡ್ಸ್. ಗಾಯ್ಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಇವಳು ಎಲ್ಲಾನು ವಿಡಿಯೋ ಮಾಡ್ಕೊತಾಳೆ. ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಮೇನ್ ಎಲ್ಲದಕ್ಕಿಂತ ನಿಂತ್ಕೋ. ಮೇನ್ ಎಲ್ಲದಕ್ಕಿಂತ ಅವಳು ಕ್ಯಾಮ್ರಾ ಮುಂದೆ ಜಾಸ್ತಿ ಯಾಕೆ ಫೋಕಸ್ ಐತಾಳೆ ನೋಡಿ ಫ್ರೆಂಡ್ಸ್. ನಂಗೆ ಕಾಣಿಸ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಅಂತ ಅಂದ್ಬಿಟ್ಟು. ಹೋಗ್ಲಿ ಬಿಡು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಹೋಗ್ಲಿ ಪಾಪ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು. ಹೋಗಿ ಮಾತಾಡ್ಸೋಗು. ಆ್ಯಂಡ್ ನೋಡಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸೈಡಿಗೆ ಬರೇ, ಅವಳನ್ನು ತೋರಿಸ್ತೀನಿ. ಹೊರಗಡೆ ಇನ್ನೇ ಸಿಕ್ಕಾಪಟ್ಟೆ ಸ್ಪೇಸಿಯಸ್ ಆಗಿರೋದ್ರಿಂದ ಹೊರಗಡೆನೆ ಫೋಟೋ ಫ್ರೇಮ್ನ ರೆಡಿ ಮಾಡಿಸಿದ್ದಾರೆ. ಆ್ಯಂಡ್ ಬಂದವ್ರನ್ನೆಲ್ಲ ಅಲ್ಲೇ ಮಾತಾಡಿಸಿ ಫೋಟೋನ ತೆಗೆಸಿ ಕಳಿಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಗಾಡಿನಲ್ಲಿ ಬಂದಿರೋದ್ರಿಂದ ಏರೆಲ್ಲ ಎಷ್ಟೊಂದು ಕೆದ್ರುಕೊಂಬಿಟ್ಟೈತೆ. ರಶ್ ಅವರು ಏನೋ ಕಲೆ ಐತಾ ಮಮ್ಮತ್ತಿಗಳು ಬಂದುಬಿಡೋಣ ಅಂತ ಇದ್ದಾಳೆ ಅಕ್ಕ. ನನ್ನ ತಲೆ ನೋಡೋಕೆ ಹೆಂಗೆ ಗೊತ್ತಾಗದೆ. ನಮ್ಮ ಕ್ಯೂಟೀಸ್ ಎಲ್ಲ ಇಲ್ಲೇ ಕೂತಿದ್ದಾವೆ. ಹಾಯ್ ಮಾಡು ಬ್ರೋ. ಹೋಗ್ಲಿ ಪರವಾಗಿಲ್ಲ. ಹೋಗು, ಅನ್ನ ತಿನ್ನಕ್ಕೆ ಬೈತಾರೆ. ಅದು ನೀನೇನು ಹೇಳೋದು ಹೊಸ್ದಾಗ ಅನ್ನ ತಿನ್ನು ಅಂತ. ಹಾಯ್ ಮಾಡೆ. ಹೆಂಗೆ ರೆಡಿ ಆಗಿದ್ದೀರಿ ಅಂತ ಕೇಳೋಕ್ಕಾದ್ರೂ ತೋರಿಸ್ಬೇಕು ತಾನೆ, ಫೋರ್ಸ್ ಕೊಡ್ಬೇಕು ತಾನೆ. ಆ್ಯಂಡ್ ನಮ್ಮ ಹೊಸ ಅಳಿಮಯ್ಯ ಮಕ ಮುಚ್ಕೊಬಿಟ್ಲು. ದೃಷ್ಟಿ ಆಯ್ತದೆ ಅಂತ. ಗೊತ್ತಾಯ್ತು ನೋಡಿ. ಸಾಕು ಬಿಡು ದೇವಾ. ಇವಳು ಹೇಳಿದ್ದು ನಿಂತೆ ಫೋರ್ಸ್ ಕೊಡ್ತಾವಳೆ.
ಇರೋವ ನಿಮ್ ನೀಟಾಗಿ ತೋರಿಸ್ತೀನಿ. ಸಾಕು ಕುತ್ಕೋ ಈಗ. ನಮ್ಮ ಹೆಣ್ಮಕ್ಳುಗಳನ್ನ ತೋರ್ಸೋಣ. ನೋಡಿ ಇದು ಹಿಂಗ್ ರೆಡಿ ಆಗೈತೆ. ಈ ಕಡೆ ತಿರಿಕೋ, ಫೋಕಸ್ ಆ ಕಡೆ ತಗತೈತೆ. ಹಂಗೆ ಅಶಿ ಅವ್ರು ಹಂಗೆ ರೆಡಿ ಆಗಿದ್ದಾರೆ. ಸೇಮ್ ಪಿಂಚಲ್ಲಿದ್ದಾರೆ, ಕಲರ್ಸ್ ಚೇಂಜ್ ಅಷ್ಟೇ. ಮಾಮೂ ತಿನ್ಕ ಬರ್ತೀವಿ. ಆಯ್ತು ಊಟ ಊಟ ಕೆಳಗಡೆ ಚೆನ್ನಾಗಿ ಹಾಗಾಗಿ ಸೈಕಲ್ ಕೂಡ ಹೊಸಿ ಸೈಕಲ್ ಐತಲ್ಲ, ಒಂದಷ್ಟು ಮಾಡ್ತಾ ಇದ್ದೀವಿ. ನಾವೇ 4 ಜನ. ಗಾಳಿ ಚೆನ್ನಾಗಿ ಹಂಗೆ ಬೇರೆ ಐತಲ್ಲ ಮುಂದೆಗಡೆ, ಅದಕ್ಕೆ ಹೋಗಿ ತೋರಿಸು. ಕೆಳಗಡೆ ಎಲ್ಲ ಸ್ವಲ್ಪ ಹೆಂಗೆ ಎದುರಿಸ್ತಾವ ನೋಡೋದು. ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ತಂಗಿನ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಬಿಟ್ಟು ಅಕ್ಕವ್ರ ಮನೆ ಹತ್ರ ಹೋಗಿ ಹಾಗೆ ಮನೆಗೆ ಬಂದು ವರ್ಕರ್ಸ್ಗಳಿಗೆಲ್ಲ ಟೀನ ಮಾಡಿಕೊಟ್ಟು ಡ್ರೆಸ್ ಚೇಂಜ್ ಮಾಡಿ ಇವಾಗ ಇದ್ರಲ್ಲೆಲ್ಲ ಕುಕ್ಕರಲ್ಲಿ ಮಾಡಬೇಕು ಪಾಪ, ಅದ್ರಲ್ಲಾಗಲ್ಲ, ಕುಕ್ಕರ್ ಇಡು. ಇವಾಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಏನು ಅಂತ ಅಂದರೆ ನೋಡ್ತಾ ಇದ್ದೀರಲ್ಲ, ಮಟನ್ ಆಲ್ರೆಡಿ ಮಟನ್ ತೊಳೆದಿಟ್ಟಿದ್ದೀನಿ. ಮಟನ್ ತೊಗೊಬಂದವ್ರೆ ಸಾಂಬಾರು ಮಾಡಬೇಕು. ಜೊತೆಗೆ ನನ್ನ ಮಗ ಸ್ವಲ್ಪ ಬಿರಿಯಾನಿ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ನಾನು ಏನಕ್ಕೂ ಕೈ ಹಾಕೋಕೆ ಹೋಗಿಲ್ಲ, ಎಲ್ಲ ಅವನೇ ರೆಡಿ ಮಾಡ್ಕೊಂಡು ಅವನೇ ಮಾಡ್ಕೊತಾವನೆ. ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕೋ, ಮತ್ತೆ ಬೆಣ್ಣೆನೂ ಇನ್ನೊಂದು ಸ್ವಲ್ಪ, ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕು. ಹಾಂ ಏನು ಟಾಯ್ಲೆಟಲ್ಲೇ ಇರಬೇಕಾಯ್ತದೆ. ಬೆಣ್ಣೆ ಏನು ಹಾಕಿಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದಿನ ಬಾತ್ರೂಮಲ್ಲಿ ಇದ್ರ ಪರವಾಗಿಲ್ಲ, ಹಾಕು. ಜಾಸ್ತಿ ಅವನಿಗೆ ಬೆಣ್ಣೆ ಆಗಲ್ಲ ಅದಕ್ಕೆ. ಹಾಗೆ ಇಲ್ಲಿ ಬಂದರೆ ತಾತ ಅಜ್ಜಿ ಮೊಮ್ಮಕ್ಕಳು ಗೋಬಿ ತಿಂತಾ ಇದ್ದಾರೆ. ಗೋಬಿ ಪಾರ್ಟಿ ನಡೀತಾ ಇದೆ. ಅಪ್ಪ ವಿಡಿಯೋ ಮಾಡೋದಾ? ನೀಗೆ ನಡೆಯಲು ಬೇಡ ನನಗೆ. ಏನಂತು ಏನಪ್ಪ ಏನಪ್ಪ ವಿಡಿಯೋ ಮಾಡಾದ್ಮೇಲೆ ಇಲ್ಲ ಕಣ ತೆಗಿ. ಖುಷಿ ಅಡುಗೆ ಎಲ್ಲ ಮಾಡಿಬಿಟ್ಟು ಸಾಂಬಾರು ಕೂಗ್ಬಿಟ್ಟು ಸಾಂಬಾರನ್ನ ಕೂಗಕ್ಕೆ ಇಟ್ಬಿಟ್ಟು ಬಿರಿಯಾನಿ ಆಯಿತು. ವೈಟ್ ರೈಸು ಕೂಡ ಮಾಡಿಬಿಟ್ಟು ಸಾಂಬಾರು ಕೂಗಕ್ಕೆ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಸೆಕೆ ಆಯ್ತಾಯಿತ್ತು ಅಂತೇಳಿ ಹೊರಗಡೆ ಬಂದು ಕೂತಿದ್ದೀವಿ. ತಾತನು ಮೊಮ್ಮಗನು ನೋಡಿ ಸೆಕೆ ತಡಿಯೋಕ್ಕಾಗದೆ ಶಾಲ್ಟ್ ಪಿಚ್ ಹಾಕ್ಬಿಟ್ಟು ಬಂದು ಬಾಕ್ಲಲ್ಲಿ ಚಾಪೆ ಹಸ್ಕೊಂಡು ಓಡಾಡ್ತವ್ರೆ. ನಮ್ಮ ಮಮ್ಮಿ ಜಾನ್ ನನ್ನ ದೊಡ್ಡ ಮಗನ ಕರ್ಕೊಂಡು ತಂಗಿ ಮನೆಗೆ ಹೋಗಿ ಇವಾಗ ಬಂದರು. ಏನು ನಾನು ಹಬ್ಳೆ ಮಾತಾಡೋಣ ಅಂತೆ ಮಾತಾಡಿ ಏನಾರವ. ಅದೇ ಕಂಟೆಂಟು ಫ್ರೆಂಡ್ಸ್. ಮಾತಾಡಪ್ಪ. ಆಯ್ ಫ್ರೆಂಡ್ಸ್ ಅನ್ನಪ್ಪ. ಆಯ್ ಫ್ರೆಂಡ್ಸ್. ಇವ್ರ ಮನೇಲಿ ಸಕ್ಕೆ ತಡಿಯೋಕೈತಲ್ಲ, ನಂಗೆ ಉಳ್ಕೊಳಕೈತಲ್ಲ, ಹೋಯ್ತೀನಿ ಅಂದ್ರು ಕಳ್ಸೋಲ್ಲ. ಆಯ್ ಫ್ರೆಂಡ್ಸುಲ ಬಾಯ್ ಫ್ರೆಂಡ್ಸುಲ ಕನ್ ಹೋಗು. ಈ ಸೆಕೆ ಆ ಫ್ರೆಂಡ್ಸು ನಮಗೆ ಇಷ್ಟ. ನಮಗೆ ದಾರ ಕಟ್ಟಿಸ್ಬಿಟ್ಟು ಅದ ಮೇಕಾರ ಬಿಡು, ದಾರ ಕಟ್ಸೋದು ಏಕೆ ಬಿಟ್ಟದಲ್ಲ, ಬಿಡ್ಸಲ್ಲ, ಮೇಕ್ ಬಿಡ್ಸೋದಲ್ಲ. ಇದು ನೋಡಿ ಹಿಂಗೆ ಚಾಬಕೊಂಡದಲ್ಲ. ಇಲ್ಲಿ ಈಗ ಮಾಡೋ ಕೆಲ್ಸಗಳೆಲ್ಲ ನಮ್ಮ ಖುಷಿ ಯಾರು ಕತ್ಕೊಳ್ಳೋದು ಸರಿ ಹಾಕ್ಲ ಅದು ಮೇಕ್ ಹಾಕತ್ತಲ್ಲ. ಆದ್ರೂ ಅಮ್ಮ, ಆದ್ರೂ ನೋಡಮ್ಮ ಫೋನಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಚೆನ್ನಾಗಿ ಕಾಣ್ತಾ ಇದೆ ಫೋನ್ ಹೆಂಗೆ ಚೆನ್ನಾಗಿ ಕಾಣುವಂಗೆ ಮಾಡುತ್ತೆ. ಏನು ಕೂಗ್ಲಿ ಕೂಗ್ಲಿ 2-3 ಕೂಗ್ಲಿ ಸಾಂಬಾರು. ಸೊ ಫ್ಯಾಮ್, ಇದಾಗಿತ್ತು ನಿನ್ನೆ ಹಾಗೂ ಇವತ್ತಿನ ಅಕ್ಕನ ಮನೆ ಗೃಹ ಪ್ರವೇಶದ ವಿಡಿಯೋ. ಕಂಪ್ಲೀಟಾಗಿ ಮನೆಯೆಲ್ಲ ತೋರ್ಸೋಕ್ಕಾಗಿಲ್ಲ. ಮನೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಡೂಪ್ಲೆಕ್ಸ್ ಮನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಅಕ್ಕವ್ರ ಮನೆಗೆ ಹೋದಾಗ ಕಂಪ್ಲೀಟಾಗಿ ಮನೆಯನ್ನು ಹೆಂಗೆ ಬಂದಿದೆ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಿದ್ದರಿಂದ ಕ್ರೌಡ್ ಫುಲ್ ಇತ್ತು. ಹಾಗಾಗಿ ಮನೆ ಕಂಪ್ಲೀಟ್ ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.